ನಾನು ನಿಮಗೆ ಮಾತಿತ್ರ ಹಿಜಾಬ್ ಅಂತ, ಯಾಕೆ ನಿಮಗೆ ಜನವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆನೇ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾಯಿದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದೋ ಅಲ್ಲ? ಈ ದೇಶದ ಶಿಕ್ಷಣ ಸಚಿವರು ತಾನೇ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ ಗುಜರಾತಲ್ಲಿ ಸಿಕ್ಕಾಕೊಂಡವರು BJP ಲೀಡರ್ಸ್ ಅಲ್ವಾ ಅವರು? ಕಳ್ಳರಲ್ಲ ಅವರು? BJP ಸೀಡ್ರು ಅದೇ ತಾನೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಈ 55% ಹಿಂದೂಗಳು ಒದ್ದಾಡಿದ್ರಲ್ಲ, ಯಾಕೆ ಯಾಕೆ ನಿಮ್ಮ ಸಂವಿಧಾನದಲ್ಲಿ ಏನಂತ ಬರೆಯುತ್ತೆ? 2022ರಲ್ಲಿ ಬಸವರಾಜ ಬೊಮ್ಮಾಯಿಯವರ BJP ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಧರ್ಮ ದಂಗಲ್ ನಡೆದಂತಹ ಒಂದು ಘಟನೆ, ಕರಾವಳಿ ಭಾಗದಿಂದ ಆರಂಭಗೊಂಡಂತಹ ಈ ಒಂದು ಘಟನೆ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ದೇಶವ್ಯಾಪಿಯಾಗಿ ಕೂಡ ಈ ಒಂದು ವಿಚಾರ ಸುದ್ದಿಯಲ್ಲಿತ್ತು. ನಂತರ ಈ ಒಂದು ವಿಚಾರವನ್ನು ಬ್ಯಾನ್ ಮಾಡುವುದರ ಮುಖಾಂತರ BJP ಅಚ್ಚರಿಯ ನಿರ್ಧಾರವನ್ನು ತಗೊಂಡಿತು. ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂಥದ್ದು. ಹಿಜಾಬ್ ಧರಿಸಬಾರ್ದು. ನೋಡಿ, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಾಯ್ದೆ ಎಲ್ರಿಗೂ ಗೊತ್ತಿದೆ. ಸಮವಸ್ತ್ರವನ್ನು ಅಳವಡಿಸುವಂತಹ ಒಂದು ಕಾಯ್ದೆ ಏನಿದೆ, ಆ ಒಂದು ಕಾಯ್ದೆ ಜಾರಿಯಲ್ಲಿರುವಾಗ ಧರ್ಮಾಧಾರಿತವಾದಂತಹ ಪದ್ಧತಿಗಳನ್ನು ಬಳಸಬಾರದು ಎನ್ನುವಂತಹ ಆ ಒಂದು ಉದ್ದೇಶ BJP ಪ್ರಕಟ ಮಾಡಿತು. ಆ ಒಂದು ರೀತಿಯಲ್ಲಿ ಹಿಜಾಬನ್ನು ಧರಿಸಬಾರದು ಅಂತ. ಆ ಒಂದು ಸಂದರ್ಭದಲ್ಲಿ ಹಲವು ಪ್ರತಿಕ್ರಿಯೆಗಳನ್ನು ನಾವು ಕೇಳಿದವರು. ಅಂದರೆ ಹಿಜಾಬ್ ಮಾತ್ರವಾದ ಧರ್ಮದ ಪದ್ಧತಿ, ಜನಿವಾರು ಧರ್ಮದ ಪದ್ಧತಿ ಅಲ್ವಾ, ಅಥವಾ ಕುಂಕುಮ ಧರ್ಮದ ಪದ್ಧತಿ ಅಲ್ವಾ, ಅಥವಾ ಇನ್ನಿತರ ಹಲವು ಪದ್ಧತಿಗಳನ್ನು ಸೋಷಿಯಲ್ ಮೀಡಿಯಾ ಎತ್ತಿ ತೋರಿಸಿ ಇದ್ಯಾವುದು ಧರ್ಮದ ಪದ್ಧತಿಗಳು ಅಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಆ ಒಂದು ಟೈಮಲ್ಲಿ ಮಾಡಿತ್ತು. ಆದರೂ ಕೂಡ ಹಿಜಾಬನ್ನು ನಿಷೇಧ ಮಾಡಿತ್ತು. ಹಿಜಾಬ್ ಧರಿಸಿ ಬರುವಂತಹ ಮಕ್ಕಳನ್ನು ಶಾಲೆಗೆ ಪ್ರವೇಶ ಮಾಡದಂತೆ, ಪರೀಕ್ಷೆ ಬರೆಯದಂತೆ ತಡೆ ಹಿಡಿಯಲಾಯಿತು. ಇವಾಗ 2022ರಲ್ಲಿ ನಡೆದಂತಹ ಆ ಒಂದು ಘಟನೆ ಇವಾಗ 4 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಧಿಕಾರಕ್ಕೆ ಬರುವ ಮುನ್ನ ಈ ಒಂದು ವಿಚಾರವನ್ನೇ ಎತ್ತಿ ಹಿಡಿದಿತ್ತು. ಅಂದರೆ ಈ ಒಂದು ಹಿಜಾಬ್ ನಿಷೇಧವನ್ನು ನಾವು ಬ್ಯಾನ್ ಮಾಡ್ತೀವಿ, ಅದನ್ನು ಮತ್ತೆ ನಾವು ಹಿಜಾಬ್ ಧರಿಸುವ ಹಾಗೆ ಮಾಡ್ತೀವಿ. ವಸ್ತ್ರ, ಆಹಾರ ಪದ್ಧತಿ ಇವೆಲ್ಲವೂ ಓರ್ವ ಮನುಷ್ಯನ ಹಕ್ಕು. ಆ ಹಕ್ಕುಗಳನ್ನು ನಾವು ಕಸಿಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿತ್ತು. ಸೊ ಅದೇ ರೀತಿಯಲ್ಲಿ ಇವಾಗ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ನಿನ್ನೆ ದಿವಸ ಅಂತೂ ಸ್ಫೋಟಕವಾದಂತಹ ವರದಿ, ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದ BJP ಸರ್ಕಾರ ಒಂದು ಆದೇಶವನ್ನು ತಗೊಂಡು ಬಂದಿತ್ತು. ಅದನ್ನು ನೆನೆ ದಿವಸ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂಪಡೆದಿರುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಬ್ಬಿಸಿದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಹಲವು ಪ್ರತಿಕ್ರಿಯೆಗಳು ಈ ಒಂದು ವಿಚಾರದಲ್ಲಿ ಬಂತು. ಕೆಲವೊಂದು ಪ್ರತಿಕ್ರಿಯೆಗಳನ್ನು ನಾವಿಲ್ಲಿ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಕೆಲವೊಂದು ಅಂದರೆ ಕೋಮುವಾದಿ ಶಕ್ತಿಗಳು, ಆ ಒಂದು ಮನಸ್ಥಿತಿಗಳು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿತು ನೋಡಿ. ಈ ಒಂದು ಸಮವಸ್ತ್ರದ ವಿಚಾರದಲ್ಲಿ, ಆಹಾರ ಪದ್ಧತಿಗಳ ವಿಚಾರದಲ್ಲಿ ಅದು ನಾವು ಒಂದು ಧರ್ಮಕ್ಕೆ ಸೀಮಿತವಾಗಿ ಅದನ್ನು ಆದೇಶವನ್ನು ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕಂತ ಹೇಳಿದರೆ ವಸ್ತ್ರ, ಆಹಾರ ಇವೆಲ್ಲವೂ ಮನುಷ್ಯನ ಹಕ್ಕುಗಳು. ಯಾವ ರೀತಿಯಲ್ಲಿ ಧರಿಸಬೇಕು, ಏನನ್ನು ಧರಿಸಬೇಕು. ಆದರೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಎನ್ನುವಂತಹ ಒಂದು ಕಾಯ್ದೆ ಏನಿದೆ, ಸಮವಸ್ತ್ರ ಧರಿಸಿಕೊಂಡು ಬರಬೇಕು. ಆ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಆದೇಶಗಳು ಇರ್ತವೆ. ಕೆಲವೊಂದು ಕಾಲೇಜುಗಳಲ್ಲಿ ಅದರದೇ ಆದಂತಹ ನೀತಿ ನಿಯಮಗಳಿರ್ತವೆ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ.
ಆದರೆ ಇಲ್ಲಿ ಹಿಜಾಬ್ ಎನ್ನುವಂಥದ್ದು ಅಷ್ಟು ದೊಡ್ಡ ಒಂದು ಸಮಸ್ಯೆ ಆಗಿತ್ತಾ ಎನ್ನುವಂತಹ ಪ್ರಶ್ನೆಗೆ ಹಲವು ವಿಶ್ಲೇಷಣೆಗಳು ನಾವು ನೋಡಿರ್ಬೋದು ಈ ಒಂದು 4 ವರ್ಷದಲ್ಲಿ. ಹಲವು ಚಿಂತಕರು ಈ ಒಂದು ವಿಚಾರದಲ್ಲಿ ಪಾಸಿಟಿವ್ ಆಗಿಯೂ ನೆಗೆಟಿವ್ ಆಗಿಯೂ ಮಾತಾಡಿದ್ದನ್ನು ನಾವು ಗಮನಿಸಿರ್ಬೋದು. ಆದರೆ ಇವಾಗ ಸದ್ಯಕ್ಕೆ ಆ ಒಂದು ವಿಚಾರಕ್ಕೆ ನಾವು ಹೋಗುವುದಿಲ್ಲ. ಏನು ನಿನ್ನೆ ದಿವಸ ಬಂತು ಅದನ್ನು ಮೊದಲು ಗಮನಿಸಿ ಹೋಗೋಣ. ಆಮೇಲೆ ಈ ಒಂದು ವಾರ್ತೆಯನ್ನು ಬಂತು ಅದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಗಳು, ಕೆಲವೊಂದು ಪ್ರತಿಕ್ರಿಯೆಗಳನ್ನು ಮಾತ್ರ ಕೊಡ್ತೇನೆ, ಅದನ್ನು ಕೂಡ ಗಮನಿಸಿ ಹೋಗೋಣ. 22ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧರಿಸುವ ಕುರಿತ ಆದೇಶವನ್ನು ಬುಧವಾರ ಸಿದ್ದರಾಮಯ್ಯ ಸರ್ಕಾರ ಹಿಂಪಡೆದಿದೆ. ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಆದೇಶದ ಮೂಲಕ ಹಿಜಾಬ್ ಧರಿಸಲು ಅವಕಾಶವನ್ನು ನಿರಾಕರಿಸಲಾಗಿತ್ತು. ಇದೀಗ ಈ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಸಮವಸ್ತ್ರ ಮತ್ತು ಶಿಸ್ತನ್ನು ಕಾಪಾಡುವ ಜೊತೆಗೆ ತಾರತಮ್ಯವಿಲ್ಲದ ಮತ್ತು ಸಾಂವಿಧಾನಿಕವಾಗಿ ಸಮತೋಲಿತವಾದ ರೀತಿಯಲ್ಲಿ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸಲು ಅನುಮತಿಸುವ ಉದ್ದೇಶದಿಂದ 2022ರ ಆದೇಶವನ್ನು ಹಿಂಪಡೆದು ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೊಸ ನಿರ್ದೇಶನಗಳನ್ನು ನೀಡುವುದು ಅಗತ್ಯವೆಂದು ಸರ್ಕಾರವು ತೀರ್ಮಾನಿಸಿದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖ ಅಂಶ, ಮೊದಲೇ ನಾನು ಹೇಳ್ತೇನೆ, ಯಾಕಂತ ಹೇಳಿದ್ರೆ ನಂತರ ಬರುವಂತಹ ಪ್ರತಿಕ್ರಿಯೆಗಳಲ್ಲಿ ಅದನ್ನು ನಾವು ಒಪ್ಪೋಸು ಮಾಡಬೇಕಾದಂತಹ ಒಂದು ವಿಚಾರ. ಸಮವಸ್ತ್ರ ಮತ್ತು ಶಿಸ್ತನ್ನು ಕಾಪಾಡುವ ಜೊತೆಗೆ ತಾರತಮ್ಯವಿಲ್ಲದ ಮತ್ತು ಸಾಂವಿಧಾನಿಕವಾಗಿ ಸಮತೋಲಿತವಾದ ರೀತಿಯಲ್ಲಿ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸಲು, ಪದ್ಧತಿ ಆಧಾರಿತವಾದಂತಹ ಸಂಕೇತಗಳು. ಸೊ ಅದು ಯಾವುದೆಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಇಲ್ಲ ಅಂತಿದ್ರೆ ನಾವು ನೋಡಿ, ಹಿಜಾಬ್ ಇರ್ಬೋದು, ಅಥವಾ ಕುಂಕುಮವನ್ನು ಹಾಕುವಂಥದ್ದು ಇರ್ಬೋದು, ಜನಿವಾರಗಳಿರ್ಬೋದು. ಸೊ ಧರ್ಮಾಧಾರಿತವಾಗಿ ಕೆಲವೊಂದು ಶಿಷ್ಟಾಚಾರಗಳನ್ನು ಒಳಗೊಂಡಂತಹ ಕೆಲವೊಂದು ಪದ್ಧತಿಗಳೇನಿದೆ, ಸೊ ಆ ಒಂದು ಪದ್ಧತಿಗಳನ್ನು ಸಾಂವಿಧಾನಿಕವಾಗಿ ಅನುಸರಿಸುವುದು, ಇದು ಈ ಒಂದು ವಿಚಾರಗಳಿಗೆ ಸಂಸ್ಥೆಗಳಿಗೆ ಈಗಾಗಲೇ ಈ ಒಂದು ಹೊಸ ನಿರ್ದೇಶನಗಳನ್ನು ತಲುಪಿಸುವುದು ಅಗತ್ಯವೆಂದು ಸರ್ಕಾರ ತೀರ್ಮಾನಿಸಿರುವಂಥದ್ದು. ಸೊ ಇವೆಲ್ಲ ನಡೀತಾ ಇರುವಾಗ ಇವಾಗ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ತಿಳಿದರೆ, ನಿನ್ನೆ ದಿವಸ ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿಯವರು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಕೋಮುವಾದಿ ಅಂತ ನಾವು ಯಾರನ್ನು ಕರಿತೇವೆ, ಕೋಮುವಾದಿ ಅಂದರೆ ಒಂದು ಕೋಮುವನ್ನೇ, ಆ ಒಂದು ಕೋಮಿನ ಪರವಾಗಿ ಅವರ ವಾದಗಳು ಚಿಂತನೆಗಳು ಎಲ್ಲವೂ ಇರುವಂಥದ್ದು. ಬೇರೆ ಯಾರು ಏನು ಮಾಡಿದರೂ ಪರವಾಗಿಲ್ಲ. ಶಾಸಕರಾಗಿದ್ದರು, ಇನ್ನು ಸಂಸದರಾಗಿದ್ದರು, ಇನ್ನು ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಕೂಡ ಅವರ ತಲೆಯಲ್ಲಿ ಬರೀ ಒಂದು ಧರ್ಮದ ಬಗ್ಗೆ ಮಾತ್ರ ಚಿಂತನೆಗಳು ಮಾತ್ರ ಅಲ್ಲ, ಇನ್ನೊಂದು ಧರ್ಮವನ್ನು ವಿರೋಧ ಮಾಡ್ತಾನೆ ಹೋಗುವಂಥದ್ದು. ಆ ಒಂದು ಮೆಂಟ್ಯಾಲಿಟಿ ಇರುವಂತಹ ಕೆಲವೊಂದು ಜನರು, ಆ ಒಂದು ಜನರಲ್ಲಿ ಸೇರಿಸಬಹುದಾದಂತಹ ಓರ್ವ ಶಾಸಕ ಭರತ್ ಶೆಟ್ಟಿ, ಬರೀ ಒಬ್ಬ ಅಲ್ಲ ಇರುವಂಥದ್ದು. ಸೊ ಯಾರೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಬಗ್ಗೆ ಮಾತ್ರ ಇವಾಗ ಮಾತಾಡ್ತಾ ಇರುವಂಥದ್ದು. ಭರತ್ ಶೆಟ್ಟಿಯ ಪ್ರತಿಕ್ರಿಯೆ ಬಗ್ಗೆ ಗಮನಿಸ ಹೋಗೋಣ. ನೋಡಿ, ಹಿಜಾಬಿಗೆ ಅವಕಾಶ ಕೊಟ್ಟರೆ ಕೇಸರಿ ಶಲ್ಯಕ್ಕೂ ಅವಕಾಶ ಕೊಡಿ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಬ್ಯಾನ್ ಆದೇಶವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಹಿಂಪಡೆದುಕೊಂಡು ಮತ್ತೆ ತನ್ನ ಓಲೈಕೆ ಬಣ್ಣೆಯನ್ನು ಜನತೆಯ ಮುಂದೆ ಪ್ರದರ್ಶನ ಮಾಡ್ತಾ ಇದೆ. ಈಗಾಗಲೇ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ತನ್ನ ಇಚ್ಛೆಗೆ ತಕ್ಕಂತೆ ಬಳಸಿಕೊಳ್ಳುವುದು ರಾಜ್ಯ ಸರ್ಕಾರದ ಶೂನ್ಯ ಅಭಿವೃದ್ಧಿ ಕಾರ್ಯವನ್ನು ಮರೆಮಾಚುವ ಪ್ರಯತ್ನ ಆಗಿದೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜಿನಲ್ಲಿ ಮತ್ತೆ ಧರ್ಮ ದಂಗಲ್ ಪ್ರಾರಂಭವಾದರೆ ಅದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಅಂತ ಭರತ್ ಶೆಟ್ಟಿ ಬರ್ಕೊಂಡಿರುವಂಥದ್ದು. ನೋಡಿ, 2022ರಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಕೂಡ ಧರ್ಮ ದಂಗಲ್ ಮಾಡಿರುವಂಥದ್ದು ಇದೇ BJP ಪಕ್ಷ, ಬೇರೆ ಯಾರೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಅಥವಾ ಅವತ್ತು ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಅಥವಾ ಹೋಗಲಿ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರು ಸಮೇತ ಈ ಒಂದು ವಿಚಾರದಲ್ಲಿ ತುಟ್ಟಿ ಪಿಟಿಕ್ ಅನ್ನೋದಂತಹ ಒಂದು ಪ್ರಕರಣ ಇದು. ಏನು BJP ಸರ್ಕಾರ ಆದೇಶವನ್ನು ತಂದಿತ್ತು, ಆ ಆದೇಶಕ್ಕೆ ತಲೆಬಾಗುವಂತಹ ಕೆಲವೊಂದು ಸನ್ನಿವೇಶಗಳು ನಾವು ನೋಡಿರ್ಬೋದು. ಕರಾವಳಿಯಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಿರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಿರ್ಬೋದು, ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗೇ ಇಲ್ಲ. ಇವತ್ತು ನೋಡಿ, ಏನು ಭರತ್ ಶೆಟ್ಟಿ ಅವರು ಕೊಡುವಂತಹ ಕೋಮು ಪ್ರಚೋದಿತ ಆ ಒಂದು ಪ್ರತಿಕ್ರಿಯೆ ಏನಿದೆ, ಅಂತಹ ಪ್ರತಿಕ್ರಿಯೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಪಸಂಖ್ಯಾತ ನಾಯಕರಿಂದ. ಆದರೆ ಇವತ್ತು ಆ ಒಂದು ಆದೇಶವನ್ನು ಹಿಂಪಡೆಯುವಂಥ ಸಂದರ್ಭದಲ್ಲಿ ಸಾಲು ಸಾಲು ಪ್ರತಿಕ್ರಿಯೆಗಳು ಹೆಚ್ಚಾಗಿ. ನೋಡಿ, ಇವತ್ತು ಭರತ್ ಶೆಟ್ಟಿ ಮಾತ್ರ ಅಲ್ಲ, ಪ್ರಮೋದ್ ಮುತಾಲಿಕ್ ಎನ್ನುವಂತಹ ಕೋಮು ಪಿಶಾಚಿ ಅಂತಲೇ ನಾವು ಅವರನ್ನು ಕರಿಬೋದು. ಅಂದರೆ ಯಾವಾಗ ಮುಸ್ಲಿಂ ಧರ್ಮ ಅಥವಾ ಬೇರೆ ಧರ್ಮದ ವಿರುದ್ಧವಾಗಿ ಏನಾದರೂ ಒಂದು ವಿಚಾರಗಳು ನಡೆದರೆ ಮೊದಲು ಪ್ರತಿಕ್ರಿಯೆ ಕೊಡುವುದೇ ಈ ಪ್ರಮೋದ್ ಮುತಾಲಿಕ್. ಸೊ ಅವರ ಪ್ರತಿಕ್ರಿಯೆಯನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ನೆನೆ ದಿವಸ ಪ್ರಮೋದ್ ಮುತಾಲಿಕ್ ಅವರು ಪತ್ರಿಕಾ ಪ್ರಕಟಣೆಯನ್ನೇ ಹೊರಡಿಸಿದರು. ಹಿಜಾಬ್ ಪ್ರಶ್ನಿಸಲು ಕೋರ್ಟ್ಗೆ ಹೋಗಲು ನಿರ್ಣಯವನ್ನು ಕೈಗೊಳ್ತೀವಿ ಅಂತ ಕೂಡ ಹೇಳಿದರು. ಅದರ ಜೊತೆಗೆ ಹಲವು ವಿಚಾರಗಳನ್ನು ಮಾತಾಡಿದರು. ಆ ಒಂದು ವಿಡಿಯೋವನ್ನು ಇಲ್ಲಿ ಹಾಕ್ತಾ ಇಲ್ಲ, ಆದರೂ ಕೂಡ
ಪ್ರಮೋದ್ ಮುತಾಲಿಕ್ ಅವರು ಮೊದಲಿಗರಾಗಿ ಇವಾಗ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿರುವಂಥದ್ದು. ಇನ್ನೂ ಹಲವು ಪ್ರತಿಕ್ರಿಯೆಗಳು ಬರ್ಬೋದು. ಸೊ ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ, ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಬೇಕು ಬೇಡೋ, ಜನಿವಾರಗಳನ್ನು ಧರಿಸಬೇಕು ಬೇಡೋ, ಕುಂಕುಮಗಳನ್ನು ಧರಿಸಬೇಕು ಬೇಡೋ, ಅಥವಾ ಬೇರೆ ಏನೋ ರಕ್ಷಾಬಂಧನ ಆಚರಣೆ ಅದು ಇದು ಅಂತೇಳಿ ಮಾಡ್ತಾರೆ. ಸೊ ಇವೆಲ್ಲವನ್ನು ಮಾಡಬೇಕಾ ಬೇಡವಾ ಎನ್ನುವುದಕ್ಕಿಂತಲೂ ಆ ಒಂದು ಚರ್ಚೆಗಳು ನಡೆಯುವುದಕ್ಕಿಂತಲೂ ಹೆಚ್ಚಾಗಿ ಸೊ ಇವೆಲ್ಲವನ್ನು ಏನೆಲ್ಲ ಧಾರ್ಮಿಕ ಪದ್ಧತಿಗಳು ಸಾಂವಿಧಾನಿಕವಾಗಿ ಕೆಲವೊಂದು ಪದ್ಧತಿಗಳೇನಿದೆ, ಈ ಭರತ್ ಶೆಟ್ಟಿ ಅಥವಾ ಬೇರೆ ಇನ್ಯಾರೋ ಕೋಮುವಾದಿಗಳು ಹೇಳುವಂತಹ ಪದ್ಧತಿಗಳಲ್ಲ, ಆದರೆ ಕೆಲವೊಂದು ಪದ್ಧತಿಗಳು. ಸೊ ಇಲ್ಲಿ ಧರ್ಮ ಯಾವ ರೀತಿಯಲ್ಲಿ ಹೇಳುತ್ತೆ, ಕುಂಕುಮವನ್ನು ಹಾಕುವಂಥದ್ದು, ಜನಿವಾರ, ಇವೆಲ್ಲವೂ ಪದ್ಧತಿಗಳು, ಹಿಜಾಬ್ ಧರಿಸುವಂಥದ್ದು. ಸೊ ಇವೆಲ್ಲವನ್ನು ಸೇರಿಸಿಕೊಂಡು ಶಿಕ್ಷಣವನ್ನು ಮುಂದುವರಿಸಿದರೆ ಯಾರಿಗೂ ತೊಂದರೆ ಇಲ್ಲ. ಯಾಕೆ ವಿರೋಧ ಮಾಡಬೇಕು ಅಂತ, ಯಾರನ್ನು ನೋಡಿ, ಇಲ್ಲಿ ಮುಸ್ಲಿಮರು ಹಿಂದುವನ್ನು ವಿರೋಧ ಮಾಡಿ ಏನು ಪ್ರಯೋಜನ ಅಂತ, ಅಥವಾ ಹಿಂದೂಗಳು ಮುಸಲ್ಮಾನರನ್ನು ಕ್ರೈಸ್ತರನ್ನು ವಿರೋಧ ಮಾಡಿಕೊಂಡು ಏನು ಪ್ರಯೋಜನ ಇದೆ ಅಂತ, ಯಾವುದೂ ಇಲ್ಲ. ಶಿಕ್ಷಣವನ್ನು ಹಾಳುಗೆಡುವಂತಹ ಒಂದು ವ್ಯವಸ್ಥೆ 2022ರಲ್ಲಿ ನಾವು ಗಮನಿಸ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬಾರಿ ನಾವು ನೋಡ್ಬೋದು, ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ, ಉಡುಪಿ ದ್ವಿತೀಯ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬರ್ತಾ ಇದ್ದಂತಹ SSLC ಎಕ್ಸಾಮ್ ಇರ್ಬೋದು, PUC ಎಕ್ಸಾಮ್ ಇರ್ಬೋದು. 2022ರಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಕಂಡಿತ್ತು ಅಂತ, ಯಾವುದೋ ಉತ್ತರ ಕರ್ನಾಟಕದ ಒಂದು ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು. ಉಡುಪಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೀನಾಯವಾದಂತಹ ಪರಿಸ್ಥಿತಿಗೆ ತಲುಪಿತ್ತು. ಆದರೆ ಇವತ್ತು ಏನಾಗಿದೆ, ಕಳೆದ ವರ್ಷ ಏನಾಗಿದೆ ಎಲ್ಲವನ್ನು ನಾವು ಗಮನಿಸ್ಬೋದು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಉಡುಪಿ ದ್ವಿತೀಯ, ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ, ಈ ರೀತಿಯ ಪರಿಸ್ಥಿತಿ ಮತ್ತೆ ಬಂದಿದೆ. ಇದರಿಂದಲೇ ನಾವು ಅವಲೋಕನೆ ಮಾಡ್ಕೊಳ್ಬೋದು. ನೋಡಿ, ಕೆಲವೊಂದು ಧರ್ಮಾಧಾರಿತವಾದಂತಹ ಕೆಲವೊಂದು ಆದೇಶಗಳನ್ನು ಹೊರಪಡಿಸುವ ಮುಖಾಂತರ ಯಾವ ರೀತಿಯಲ್ಲಿ ಶಿಕ್ಷಣದ ಮೇಲೆ ಪ್ರಭಾವವನ್ನು ಬೀರ್ತದೆ ಅನ್ನೋದಕ್ಕೆ ಆ ಒಂದು 2 ವರ್ಷಗಳನ್ನು ತಗೊಂಡು ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಿದೆ ಅಂತ ಶಿಕ್ಷಣದ ಮೇಲೆ. ಸೊ ಕರಾವಳಿಯಲ್ಲಿ ಶಿಕ್ಷಣಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡಿ. ಇನ್ಯಾವುದೇ ಏನೇ ಇರಲಿ ನೋಡಿ, ಇದೆಲ್ಲವೂ ರಾಜಕೀಯವಾಗಿ ಷಡ್ಯಂತ್ರಗಳನ್ನು ಹೆಣೆಯುವುದು ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಇವಾಗ ಏನು ಕಾಂಗ್ರೆಸ್ ಹಿಂಪಡೆದಿದೆ, ಅದು ಒಂದು ರೀತಿಯಲ್ಲಿ BJP ಇವಾಗ ಹೇಳ್ತಾ ಇದೆ ರಾಜಕೀಯ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ. ಮೇ ಬಿ ಆಗಿರ್ಬೋದು. ಇವಾಗ ಅವರೇನು ಓಲೈಕೆ ಮಾಡಿಕೊಂಡ್ರು BJP ಅವರು, ಸೊ ಇವರು ಕೂಡ ಓಲೈಕೆಯನ್ನು ಮಾಡುವಂಥ ಉದ್ದೇಶದಿಂದ ಹಿಜಾಬನ್ನು ವಾಪಸ್ ತಗೊಂಡಿರ್ಬೋದು, ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಏನು ಅನ್ನಿಸ್ತಾ ಇದೆ, ನೈಜವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.